ಇಲ್ಲಿ ನೋಡಿ, ನಮ್ಮಲ್ಲಿ ದೈವಿ ಶಕ್ತಿ, ಆ ಶಕ್ತಿಯನ್ನು ಬಳಸ್ಕೊಂಡು ದೇವ್ರಿಗೆ ನಾವು ಅರ್ಚನೆ ಮಾಡ್ತೀವಿ. ಹೌದಾ? ಇದನ್ನ ಕರ್ಪೂರ ಬೆಳಗೋದು ನೋಡಿರಿ. ಎಸ್ ಸರ್. ಬೆಂಕಿಯನ್ನ ನುಂಗಿದೆ ನಾನು. ಹೆಂಗ್ ಸರ್? ನಿಮ್ಮಿದ್ರಿಗೆ ನುಂಗಿದ್ನಲ್ಲ, ನನ್ನಲ್ಲಿ ಅಪಾರವಾದಂತ ಶಕ್ತಿ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ. ಇದು ವಿಜ್ಞಾನನೇ ಇದರಲ್ಲಿ. ಎಸ್ ಸರ್. ಈಗ ನಾ ದೇವ್ರಿಗೆ ನಾಲಿಗೆ ಮೇಲೆ ಕರ್ಪೂರ ಇಟ್ಕೊಂಡು ಆರತಿ ಬೆಳಗ್ತೇನೆ. ಎಸ್ ಸರ್. ಇಲ್ಲಿ ಏನಾಗತ್ತಂತಂದ್ರೆ ಬೆಂಕಿ ಯಾವತ್ತೂ ಮೇಲ್ಮುಖವಾಗಿ ಚಲಿಸೋದ್ರಿಂದ ನನ್ನ ಬಾಯಿಯನ್ನು ಸುಡುದಿಲ್ಲ ಅದು. ಎಸ್ ಸರ್. ಜೊತೆಗೆ ಅದು ಬೆಂಕಿ ಸುಡುತ್ತೈತಿ ಅಂತ ಅನ್ನೋಕನ ನುಂಗಿ ಬಿಡ್ತೀವಿ. ನುಂಗಿದಾಗ ಏನಾಗತ್ತ, ದೀಪ ಉರ್ಲಿಕ್ಕೆ ಏನ್ ಬೇಕು? ಬೆಂಕಿ ಉರ್ಲಿಕ್ಕೆ ಏನೇನ್ ಬೇಕು ಹೇಳ್ರಿ? ಆಮ್ಲಜನಕ ಬೇಕು. ಎಸ್ ಸರ್. ಅದು ಆಮ್ಲಜನಕ ಏನಾಗತ್ತಲ್ಲ, ಬಾಯಿ ಮುಚ್ಚಿದಾಗ ಕಟ್ ಆಗತ್ತ, ದೀಪ ಒಳಗೆ ಹೋಗಿ ಆರಿಬಿಡುತ್ತೆ. ಎಸ್ ಅದು ಎಲ್ಲಿ ಸುಡುದಿಲ್ಲ ಅಂತ. ಎಸ್ ಸರ್. ಅದ್ರ ನೀವು ಮನೆ ಪ್ರಯತ್ನ ಮಾಡ್ಬೇಡ್ರಿ. ಬೆಂಕಿ ಪವಾಡ ನೀವು ಪ್ರಯತ್ನ ಮಾಡ್ಬೇಡ್ರಿ, ಯಾಕಂದ್ರೆ ಸುಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಎಸ್ ಸರ್. ಸೊ ನೀವು ಇದ್ರ ಬಗ್ಗೆ ತಿಳ್ಕೊರಿ ಅಂತ ಅಷ್ಟೇ. ಎಸ್ ಸರ್. ಇದು ಕೂಡ ಉತ್ಪತನ ಹೊಂದತಕ್ಕಂತ ವಸ್ತು ಇದು ಕರ್ಪೂರ. ನಾಲಿಗೆಯಿಂದ ನಾಲಿಗೆ ಮೇಲೆ ದೀಪ ಇಟ್ಕೊಂಡು ಏನ್ ಮಾಡ್ತೀವಿ ನಾವು, ಕರ್ಪೂರನ ಇಟ್ಕೊಂಡು ದೇವರಿಗೆ ಭಕ್ತಿಯನ್ನು ಸಲ್ಲಿಸ್ತೀವಿ. ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರದರ್ಶಿಸ್ಲಿಕ್ಕೆ ಇದನ್ನ ಮಾಡ್ತಾರ ಅಂತ. ಅರ್ಥ ಆಯ್ತಾ? ಎಸ್ ಸರ್. ಓಕೆ.